ಈಗ ಉಸಿರನ್ನು ಹೊರ ಹಾಕ್ತಾ ಎರಡೂ ಪಾದಗಳನ್ನ ಮೇಲೆತ್ತು ಪ್ರಯತ್ನ ಮಾಡಿ. ಅಪ್ ಅಪ್. ಎರಡೂ ಪಾದಗಳನ್ನ ಮೇಲೆತ್ತಿ ಎದೆ ಭಾಗ ಮಾತ್ರ ಸರಳ ಭುಜಂಗಾಸನದಲ್ಲಿ ಮೇಲೆ ಬರುತ್ತೆ. ಮುಷ್ಟಿ ಮಾಡ್ತಾ ಸಾಧ್ಯವಾದರೆ ತೊಡೆ ಕೈಗೆ ಇಟ್ಕೊಳ್ಳಿ. ಪಾದಗಳನ್ನ ಜೋಡಿಸ್ಕೊಳ್ತಾ. ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ದಿನನಿತ್ಯದ ಅಭ್ಯಾಸದ ಒಂದು ಭಾಗ ಆಗಬೇಕು. ನಾಡಿ ಶೋಧನವನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ದೇಹದಲ್ಲಿಯ ಎಲ್ಲ ನಾಡಿಗಳು ಶುದ್ಧೀಕರಣಗೊಳ್ಳುತ್ತವೆ. ಎಡ ಹಸ್ತ ಧ್ಯಾನ ಮುದ್ರೆ, ಬಲ ಹಸ್ತ ನಾಸಿಕಾಗ್ರ ಮುದ್ರೆ. ಮೊದಲನೆಯ ಸುತ್ತು ನಾಡಿ. ದೇಶದ ಹಲವೆಡೆ ಇವತ್ತು ಈ ರೀತಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಯೋಜನೆ ಆಗಿದೆ. ಒಂದು ದೊಡ್ಡ ಸಾಮೂಹಿಕ ಚಳುವಳಿಯಾಗಿ ಅದು ಬದಲಾಗ್ತಾ ಇದೆ ಅಂತ ಪ್ರಧಾನಿ ಮೋದಿ ಕೂಡ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿ ರಾಜ್ಯದಲ್ಲೂ ಕೂಡ ಇವತ್ತು ಯೋಗ ದಿನಾಚರಣೆಯ ಹಿನ್ನೆಲೆ ಹಲವು ಕಡೆಗಳಲ್ಲಿ ಆ ಕಾರ್ಯಕ್ರಮಗಳ ಆಯೋಜನೆ ಆಗಿರೋದು ನೋಡಬಹುದು. ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಖುದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯೋಗಾಭ್ಯಾಸದಲ್ಲಿ ತೊಡಗಿರುವಂತಹ ದೃಶ್ಯ ನೀವು ಗಮನಿಸಬಹುದು. ಇನ್ನು ಮಂಡ್ಯದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಸಚಿವ ಯು ಟಿ ಖಾದರ್ ಮತ್ತು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ವಿಧಾನಸೌಧದ ಮುಂಭಾಗ ಆಯೋಜನೆ ಆಗಿರುವಂಥ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈಗಾಗಲೇ ಯೋಗಾಭ್ಯಾಸ ನಡೆಸ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಸಹಸ್ರಾರು ಹಲವು ವಯೋಮಿತಿಯ ಜನರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಖುದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ಪಶ್ಚಿಮ ಬಂಗಾಳದಲ್ಲಿ ಆಯೋಜನೆ ಆಗಿರುವಂಥ ಕಾರ್ಯಕ್ರಮ. ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಈ ಬಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಯೋಗ ದಿನಾಚರಣೆಯನ್ನು ಆಯೋಜನೆ ಮಾಡಿರೋದು. ಇಷ್ಟು ವರ್ಷಗಳಲ್ಲಿ ಪಶ್ಚಿಮ ಬಂಗಾಳ ಅಥವಾ ಕೋಲ್ಕತ್ತಾದಲ್ಲಿ ಈ ರೀತಿಯಾದಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಯೋಜನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರಲಿಲ್ಲ. ಯಾಕಂದರೆ ಅಲ್ಲಿ ತೀವ್ರವಾದ ರಾಜಕೀಯ ಸಂಘರ್ಷ ಇತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ. ಹೀಗಾಗಿ ರಾಜ್ಯ ಸರ್ಕಾರ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದ ಸರ್ಕಾರ ಏನಿತ್ತು, ಕೇಂದ್ರದ ಯಾವುದೇ ಯೋಜನೆಗಳ ಅನುಷ್ಠಾನ ಅಥವಾ ಈ ರೀತಿಯಾದಂತಹ ಕಾರ್ಯಕ್ರಮಗಳ ಅನುಷ್ಠಾನ ಇದಕ್ಕೆ ಅಷ್ಟು ಮನ್ನಣೆ ಕೊಡ್ತಾ ಇರಲಿಲ್ಲ, ಅದಕ್ಕೆ ಅವಕಾಶಗಳು ಕೊಡ್ತಾ ಇರಲಿಲ್ಲ. ರಾಜಕೀಯ ಪ್ರತಿರೋಧಗಳು ಇದೆಲ್ಲದಕ್ಕೂ ಕೂಡ ಅಡ್ಡಗಾಲಾಗಿರ್ತಾ ಇತ್ತು. ಆದರೆ ಈ ಬಾರಿ ಅದೇ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದಲ್ಲಿ ಸುಮಾರು 30,000 ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಯೋಗಾಭ್ಯಾಸದಲ್ಲಿ ಭಾಗಿಯಾಗಿದ್ದಾರೆ. ಆ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿ ಗೆದ್ದು ಮೊದಲು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಮೊದಲ ಯೋಗ ದಿನಾಚರಣೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೋಲ್ಕತ್ತಾದಲ್ಲಿ ಆಯೋಜನೆ ಆಗಿರೋದು.